ಬೆಂಗಳೂರಿನಲ್ಲಿ ಚಿನ್ನದ ಅಂಗಡಿ ಗೋಡೆಯನ್ನ ಕೊರೆದು ಕಳ್ಳತನವನ್ನ ಮಾಡಲಾಗಿದೆ. ಅಂದಾಜು 1.20 ಕೋಟಿ ಮೌಲ್ಯದ 70 ಕೆಜಿ ಬೆಳ್ಳಿ ಕನ್ನ ಹಾಕಲಾಗಿದೆ. ಒಟ್ಟಾರೆಯಾಗಿ 8ನೇ ಮೈಲಿಯ ಹಾವನೂರು ಬಳಿ ಗೋಡೆ ಕೊರೆದು ಕಳ್ಳತನವನ್ನ ಮಾಡಿದಂತ ಕೇಸ್ ಇದು. ಹಿಂಬದಿಯಿಂದ ಗೋಡೆ ಕೊರೆದು ಬೀಗವನ್ನ ಒಡೆದು ಖದೀಮರು ಕೈಚಳಕವನ್ನ ತೋರಿದ್ದಾರೆ. ಮಹೇಂದ್ರ ಕುಮಾರ್ ಎಂಬುವರ ಎಂಬಿ ಜ್ಯುವೆಲರ್ಸ್ ಶಾಪ್ ಇದು. ಮಾಲೀಕರು ಬೆಳಗ್ಗೆ ಅಂಗಡಿ ತೆರೆಯುವುದಕ್ಕೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿನ್ನಾಭರಣ ಅಂಗಡಿಯ ಗೋಡೆಯನ್ನ ಕೊರೆದು ದರೋಡೆ ಮಾಡಿದಂತಹ ಗ್ಯಾಂಗ್ ಇದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿ ಆಭರಣವನ್ನ ಕಳ್ಳತನ ಮಾಡಿದ್ದಾರೆ. ಟಿ ದಾಸರಹಳ್ಳಿಯ 8ನೇ ಮೈಲಿ ಹೆಸರಘಟ್ಟ ರಸ್ತೆಯ ಎಂಬಿ ಜ್ಯುವೆಲರ್ಸ್ ನಲ್ಲಿ ಆಗಿರುವಂತಹ ಘಟನೆ ಇದು. ಸುಮಾರು 1 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ 70 ಕೆಜಿ ಬೆಳ್ಳಿ ಆಭರಣವನ್ನ ಕದ್ದೊಯ್ದಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್, ಡಿವಿಆರ್ ಮತ್ತು ನಗದು ದೋಚಿ ಪರಾರಿಯಾಗಿದ್ದಾರೆ. ಮಳಿಗೆಯ ಹಿಂಬದಿ ಗೋಡೆ ಕೊರೆದು ಕಳ್ಳರು ಕರಾಮತ್ತನ ನಡೆಸಿದ್ದಾರೆ. ಇನ್ನು ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಎಂಬಿ ಜ್ಯುವೆಲರ್ಸ್ ಅದು. ಅದೇ ಜ್ಯುವೆಲರಿ ಶಾಪ್ ನಲ್ಲಿ ಕಳ್ಳರು ಈ ರೀತಿಯಾಗಿ ಕಳ್ಳತನವನ್ನ ಮಾಡಿದ್ದಾರೆ, ಕೈಚುಳುಕವನ್ನ ತೋರಿದ್ದಾರೆ. ಹಾಗೆ ಎರಡನೇ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆ ಜ್ಯುವೆಲರಿ ಶಾಪ್ ನ ಹಿಂಭಾಗದ ಮೂಲಕ ಗೋಡೆಯನ್ನ ಕೊರೆದಿದ್ದಾರೆ. ಆ ಗೋಡೆಯನ್ನ ಯಾವ ರೀತಿಯಾಗಿ ಕೊರೆದಿದ್ದಾರೆ, ಹೇಗೆ ಒಂದು ಹೋಲ್ ರೀತಿ ಮಾಡಿದ್ದಾರೆ ಅನ್ನುವ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಆ ಮೂಲಕವಾಗಿ ಒಳಗಡೆ ಎಂಟ್ರಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳ್ಳಿಯನ್ನ ಕದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹೇಂದ್ರ ಕುಮಾರ್ ಎಂಬುವರಿಗೆ ಸೇರಿದಂತಹ ಎಂಬಿ ಜ್ಯುವೆಲರ್ಸ್ ಇದು. ಮಾಲೀಕರು ಬೆಳಗ್ಗೆ ಅಂಗಡಿ ಓಪನ್ ಮಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯಾಗಿ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇನ್ನು ಪೊಲೀಸರು ವಿವಿಧ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದ ನಂತರದಲ್ಲಷ್ಟೇ ಆ ಖದೀಮರು ಯಾರು ಅಂಥೇಳಿ ಗೊತ್ತಾಗಲಿದೆ. ಮಹೇಂದ್ರ ಕುಮಾರ್ ಎಂಬುವರ ಎಂಬ ಜ್ಯುವೆಲರ್ ಶಾಪ್ ಇದು. ಒಟ್ಟಾರೆಯಾಗಿ ಖದೀಮರು ಕನ್ನ ಹಾಕಿದ್ದಾರೆ. ಇನ್ನು ಅಕ್ಕಪಕ್ಕದಲ್ಲೇ ಸಾಕಷ್ಟು ಶಾಪ್ಸ್ ಇದೆ. ಸಾರ್ವಜನಿಕರು ಅದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆದರೆ ಯಾವುದನ್ನೂ ಕೂಡ ಲೆಕ್ಕಿಸದೆ ಈ ಪ್ರೊಫೆಷನಲ್ ಕಳ್ಳರು ಈ ರೀತಿಯಾಗಿ ಗೋಡೆಯನ್ನು ಕೊರೆದು ಕಳ್ಳತನವನ್ನು ಮಾಡಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಖದೀಮರು ಯಾವ ರೀತಿಯಾಗಿ ಕಳ್ಳತನವನ್ನ ಮಾಡ್ತಾರೆ, ಹೇಗೆ ಹೊಂಚು ಹಾಕ್ತಾರೆ, ಸ್ಕೆಚ್ ಹಾಕ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಸರಗಳ್ಳತನ ಆಯಿತು, ಮನೆಗಳ್ಳತನ ಆಯಿತು, ಇದೀಗ ಡೈರೆಕ್ಟ್ ಆಗಿ ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆ ಮಾಡುವಂತಹ ಕೆಲಸದಲ್ಲಿ ಕಳ್ಳರು ಖದೀಮರು ನಿರತರಾಗಿದ್ದಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಚಿನ್ನದ ಅಂಗಡಿಯ ಗೋಡೆಯನ್ನ ಕೊರೆದಿದ್ದಾರೆ. 8ನೇ ಮೈಲಿಯ ಹಾವನೂರು ಬಳಿ ಗೋಡೆಯನ್ನ ಕೊರೆದು ಕನ್ನ ಹಾಕಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಯಾರು ಇಲ್ಲದ ಸಂದರ್ಭದಲ್ಲಿ ಬಂದು ಎಂಬಿ ಜ್ಯುವೆಲರ್ಸ್ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿಕೊಂಡು ಖದೀಮರು ಕೈ ಚಳಕವನ್ನ ತೋರಿದ್ದಾರೆ. ಸುಮಾರು 1 ಕೋಟಿಯಷ್ಟು ಬೆಲೆ ಬಾಳುವಂತ 70 ಕೆಜಿ ಬೆಳ್ಳಿ ಆಭರಣವನ್ನ ಕದ್ದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇನ್ನಾದರೂ ಕೂಡ ಜ್ಯುವೆಲರಿ ಶಾಪ್ ಮಾಲೀಕರು ಎಚ್ಚೆತ್ತುಕೊಳ್ಳಬೇಕಾಗತ್ತೆ. ಸಿಸಿ ಕ್ಯಾಮ್ರಾ ಆಗಿರಬಹುದು ಅಥವಾ ಸೆಕ್ಯೂರಿಟಿ ಆಗಿರಬಹುದು, ಈ ರೀತಿಯಾದಂಥ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದಾಗ ಮಾತ್ರ ಅವರ ಪ್ರಾಪರ್ಟಿ ಏನಿದೆ, ಅವರ ಥಿಂಗ್ಸ್ ಏನಿದೆ, ಅವರ ಶಾಪ್ ಏನಿದೆ ಅವೆಲ್ಲವೂ ಕೂಡ ಸೇಫ್ ಆಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಳ್ಳರು ಬಂದು ಚಿನ್ನಾಭರಣಗಳನ್ನು ಎಸ್ಕೇಪ್ ಮಾಡುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿ ಆಭರಣವನ್ನು ಇದೀಗ ಖದೀಮರು ಕದ್ದೊಯ್ದಿದ್ದಾರೆ. ಟಿ ದಾಸರಳ್ಳಿಯ 8ನೇ ಮೈಲಿ ಹೆಸರಘಟ್ಟ ರಸ್ತೆಯ ಎಂಬಿ ಜ್ಯುವೆಲರ್ಸ್ ಏನಿದೆ ಆ ಜ್ಯುವೆಲರ್ಸ್ ನಲ್ಲಿ ಆಗಿರುವಂತಹ ಕಳ್ಳತನ ಇದು.